ನನಗೆ ಒಂಥರ ತುಂಬಾ ಸಂಕಟ ಅಂದ್ರೆ ತುಂಬಾ ಸಂಕಟ ಆಗ್ತಿತ್ತು ಫ್ರೆಂಡ್ಸ್. ಅಯ್ಯೋ ಯಾಕೆ ನನಗೆ ಒಂಥರ ಮಾತಾಡಕ್ ಆಗ್ತಿಲ್ಲ ಫ್ರೆಂಡ್ಸ್. ಅದೆಲ್ಲ ಸಖತ್ ಒಂಥರ ಕಿವಿಚದಂಗ ಆಗ್ತೈತೆ. ನನಗೆ ಸಖತ್ ಭಯ ಆಗ್ತಿದೆ. ನನಗೆ ಒಂಥರ ಮನ್ಸಿಗೆ ತುಂಬಾ ನೋಡ್ತಿದ್ದೆ. ಚಾನಲ್ ಹೆಸರು ಕೂಡ ಮತ್ತೆ ಅವಳ ಹೆಸರು ನನ್ನ ಹೆಸರು ಇಟ್ಟಿದ್ದೀನಿ ಫ್ರೆಂಡ್ಸ್. ಮತ್ತೆ ಚಾನಲ್ ಲೋಗೋದಲ್ಲೂ ಕೂಡ ಅವಳ ಫೋಟೋ ನನ್ನ ಫೋಟೋನೇ ಫ್ರೆಂಡ್ಸ್. ಇವಳು ಯಾಕೆ ಈ ತರ ಮಾಡ್ತಿದ್ದಾಳೋ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್. ನನಗೂ ನನ್ನ ಜೀವನದ ಅತಿ ದೊಡ್ಡ ಒಂದು ಸತ್ಯವನ್ನು ನಿಮ್ಮ ಮುಂದೆ ಹೇಳ್ತಿದ್ದೀನಿ ಫ್ರೆಂಡ್ಸ್. ಸೊ ನಾನು ಒಂದು 6 ವರ್ಷದಿಂದ ಒಂದು ಹುಡುಗಿನ ಇಷ್ಟಪಟ್ಟಿದ್ದೆ ಫ್ರೆಂಡ್ಸ್. ಸೊ ಇವಾಗ ಅವಳು ಇದ್ದಾಳ ಇಲ್ವಾ ಏನು ಇಲ್ಲ, ಅವಳು ಯಾವ ತರ ನಂಗೆ ನೆನ್ಸ್ಕೊಂಡ್ರೆ ಒಂಥರ ಆಗ್ತಿದೆ ಫ್ರೆಂಡ್ಸ್. ಏನ್ ಮಾಡೋಣ. ಸೊ ಈಗ ಅದಕ್ಕೆ ನೀವೆಲ್ಲರೂ ಸೊ ವೆಲ್ಕಮ್ ಬ್ಯಾಕ್ ಟು ಅವರ ಲೈಫ್ ಲವ್ ಗೈಸ್. ಸೊ ಇವತ್ತೇನಂದ್ರೆ ನನ್ನ ಜೀವನದ ಅತಿ ದೊಡ್ಡ ಒಂದು ಸತ್ಯವನ್ನು ನಿಮ್ಮ ಮುಂದೆ ಹೇಳ್ತಿದ್ದೀನಿ ಫ್ರೆಂಡ್ಸ್. ಸೊ ನಾನು ಒಂದು 6 ವರ್ಷದಿಂದ ಒಂದು ಹುಡುಗಿನ ಇಷ್ಟಪಟ್ಟಿದ್ದೆ ಫ್ರೆಂಡ್ಸ್. ಮನಸಾರ ಇಷ್ಟಪಟ್ಟೆ ಫ್ರೆಂಡ್ಸ್. ಸೊ ನಿಮ್ಮ ಪ್ರಕಾರ ಏನ್ ಅನ್ಸುತ್ತೆ ಫ್ರೆಂಡ್ಸ್? ಸೊ ಹುಡುಗಿಯರಿಗೆ ಈ ಟೈಮಲ್ಲಿ ಅಂದ್ರೆ ಇಂಥ ಟೈಮಲ್ಲಿ ಒಳ್ಳೆ ಹುಡುಗ ಅಂದ್ರೆ ದುಡ್ಡಿರೋನು ಎಲ್ಲ ಇದ್ರು. ಸೊ ಅವಳು ಆದ್ರೂ ಕೂಡ ನನ್ನ ಹತ್ರ ಏನಿಲ್ಲ ಅಂದ್ರು ಎಂಥದಿದ್ರು ಕೂಡ ಅಂದ್ರೆ ಒಂದು ಫ್ಯಾಮಿಲಿ ಸಪೋರ್ಟ್ ಇಲ್ಲ ಅಂದ್ರೂ ಕೂಡ ಯಾವ ತರ ಇಲ್ಲ, ನಾನು ಇದೀನಿ ಅಂತ ಧೈರ್ಯ ತುಂಬ್ಕೊಂಬಂದು ಸೊ 6 ವರ್ಷದಿಂದ ಇಲ್ಲಿವರೆಗೂ ಬಂದ್ರು ಫ್ರೆಂಡ್ಸ್. ಸೊ ಇವಾಗ ಅವಳು ಇದ್ದಾಳ ಇಲ್ವಾ ಏನು ಇಲ್ಲ, ಅವಳು ಯಾವ ತರ ಹೆಂಗೆ ಅವಳು ಯಾವ ತರ ಏನ್ ಮಾಡ್ತಿದ್ದಾಳೆ ಸೊ ಅಂತ ತಿಳ್ಕೊಬೇಕಂದ್ರೆ ಫ್ರೆಂಡ್ಸ್ ಈ ವಿಡಿಯೋ ಕೊನೆವರೆಗೂ ಫುಲ್ಲು ದಯವಿಟ್ಟು ನೋಡಿ. ಸೊ ನಾನು ಇದರಲ್ಲೆಲ್ಲ ಫುಲ್ಲು ಹೇಳಿದ್ದೀನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್ ಬನ್ನಿ ಸ್ಟಾರ್ಟ್ ಮಾಡೋಣ. ಹೇಳಕ್ಕೆ ಒಂಥರ ಮೈಯೆಲ್ಲ ಒಂಥರ ಇದಾಗ್ತಿದೆ ಫ್ರೆಂಡ್ಸ್. ಸೊ ಏನಂದ್ರೆ ನಾವಿಬ್ರು ಅಂದ್ರೆ 6 ವರ್ಷದಿಂದ ಅಂದ್ರೆ ಸುಮಾರು ಅವಳಿಗೆ ನನಗೆ ಇವಾಗ 20 ಅಂದ್ರೆ ನಾನೊಂದು 15 ವರ್ಷದಿಂದ ಏನೋ ಲವ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ಅವಳನ್ನ. ಸೊ ಅದು ಹೇಗೆ ಲವ್ ಹೇಗಾಯ್ತು ಅಂದ್ರೆ ನಾವು ಈ ಕಡೆ ಹೊರಗಡೆ ಸೈಡ್ ಕೆಲಸ ಮಾಡ್ತಿದ್ವಿ ಫ್ರೆಂಡ್ಸ್. ಸೊ ಅವಾಗ ನಂಗೆ ಸ್ವಲ್ಪ ಏಟಾಯಿತು, ಕಾಲಿಗೆ ಏಟಾಯಿತು. ಸೊ ಅದರಿಂದ ನಾನು ಊರಿಗೆ ಹೋಗಿದ್ದೆ. ಸೊ ಅವಾಗ ಹಂಗೆ ಅಲ್ಲಿ ಅಂದ್ರೆ ಅವರು ಇವಾಗ ಹಳ್ಳಿ ಸೈಡ್ ಎಲ್ಲ ಮಾಮೂಲಿ ದೇವಸ್ಥಾನ ಎಲ್ಲ ಓದ್ಕೊಳಕ್ ಬರ್ತಾರಲ್ಲ ಫ್ರೆಂಡ್ಸ್. ಸೊ ಹಂಗೆ ಅವರು ಓದ್ಕೊಳಕ್ ಬರ್ತಿದ್ರು. ಸೊ ನಾನು ಅವ್ರ ಜೊತೆ ಹೋಗ್ತಿದ್ನ. ಸೊ ಹಂಗೆ ಅವಳು ಅಂದ್ರೆ ಅವರು ಇನ್ನೂ ಇಬ್ರು ಹುಡುಗಿರದ್ರು. ಸೊ ನಮ್ ಜೊತೆ ಎಲ್ಲ ಇಬ್ರು ಹುಡುಗಿರು ಅಷ್ಟೇ ಕುತ್ಕೊಂತೀವಿ ಅಂದ್ರೆ ಮಾತಾಡ್ತಿದ್ವಿ ನಮ್ಮ ಜೊತೆ. ಇನ್ಯಾರು ಜಾಸ್ತಿ ಅಷ್ಟು ಮಾತಾಡ್ತಿರ್ಲಿಲ್ಲ. ಸೊ ಅವರು ಮತ್ತೆ ನಮ್ಮ ಫ್ರೆಂಡ್ಸ್ಗಳೆಲ್ಲ ನಾವೆಲ್ಲ ಒಟ್ಟಿಗೆ ಹೋಗಿ ಅಲ್ಲಿ ಕುತ್ಕೊಂತಿದ್ವಿ. ಸೊ ಅವಾಗ ನಾನು ಓದ್ತಿರ್ಲಿಲ್ಲ, ನಾನು ಕೆಲಸ ಮಾಡ್ತಿದ್ದೆ. ಅವಾಗ ಚಿಕ್ಕ ಹುಡುಗಿನ ಕೆಲಸ ಮಾಡಿದ್ದೀನಿ ಫ್ರೆಂಡ್ಸ್ ನಾನು. ಸೊ ಅವಾಗ ಏನಾಯ್ತಂದ್ರೆ ಅವ್ರಿಬ್ರು ಹುಡುಗಿರು ಕೇಳ್ತಿದ್ರು, ನಮ್ಮ ಮಾಮೂಲಿ ಹಂಗೆ ಬರ್ಕೊಂತಿದ್ರಲ್ಲ ಫ್ರೆಂಡ್ಸ್. ಅವ್ರು ಕೇಳ್ತಿದ್ರು, ಅಣ್ಣ ನೀವು ಮದುವೆ ಆಗೋ ಹುಡುಗಿನ ಯಾವ ತರ ನೋಡ್ಕೊಂತೀರಾ, ಹಿಂಗೆ ಏನು ಅಡುಗೆ ಮಾಡಿಲ್ಲ ಅಂದ್ರೆ ಏನ್ ಮಾಡ್ತೀರಾ, ಯಾವ ತರ ಏನು ಅಂತ ಎಲ್ಲ ಫುಲ್ ಕೇಳ್ತಿದ್ರು ಫ್ರೆಂಡ್ಸ್. ಸೊ ನಾನು ಅವ್ರಿಗೆ ಹಿಂಗೆ ಈ ತರ ಅಂತ ಅಂದ್ರೆ ನೋಡ್ಕೊಳ್ಳಿಲ್ಲ ಅಂದ್ರೆ ಏನು ಹಂಗೆ ಹಿಂಗೆ ಚೆನ್ನಾಗಿ ಅಡ್ಜಸ್ಟ್ ಮಾಡ್ಕೊಂಡು ಅರ್ಥ ಮಾಡ್ಕೊಂಡು ಹೋಗ್ತೀನಿ ಹಿಂಗೆ ಅಂತ ಎಲ್ಲ ಹೇಳಿದೆ. ಸೊ ಅವಾಗ ಏನಂದ್ರೆ ಅವಳಿಗೆ ಒಂಥರ ಎಷ್ಟು ಒಳ್ಳೆವಣ್ಣ ಹಿಂಗೆ ಅಂತ ಏನೋ ಅವ್ರ ಮನ್ಸಿಗೆ ಬಂದು ಏನೋ ಒಂಥರ ಅವಾಗ ಕ್ರಶ್ ತರ ಆಯ್ತು ಫ್ರೆಂಡ್ಸ್. ಕ್ರಶ್ ತರ ಆಗಿ ಆಮೇಲೆ ಏನಾಯ್ತಂದ್ರೆ ಅವಳಿಗೆ ಒಳಗಡೆನೆ ಅಂದ್ರೆ ಲವ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ನಂಗೂ ಲವ್ ಸ್ಟಾರ್ಟ್. ಸೊ ಇಬ್ರಿಗೂ ಗೊತ್ತಿಲ್ಲ ಅಂದ್ರೆ ಇವಾಗ ನಾನು ಎಲ್ಗಾದ್ರು ಹೋಗ್ಬೇಕಾದ್ರು ಅವಳು ನನ್ನ ನೋಡೋಳು, ನಾನು ಅಂದ್ರೆ ಎಲ್ಗಾರು ಹೋಗ್ಬೇಕಾದ್ರು ಅವಳು ಹಂಗೆ ಆತರ ಎಲ್ಲಾರು ಹೋಗ್ಲಿ ಫ್ರೆಂಡ್ಸ್ ಒಟ್ಟು ಇಬ್ರು ನೋಡ್ತಿದ್ವು. ಸೊ ಹಾಗಾಗಿ ನಾನೇನ್ ಮಾಡ್ತಿದ್ದೆ, ನನ್ನ ಹತ್ರ ಫಸ್ಟ್ ಒಂದು ಬೈಕ್ ಇತ್ತು. ಸೊ ಅದರಲ್ಲಿ ಸ್ಕೂಲಿಗೆ ಕರ್ಕೊಂಡೋಗಿ ಬಿಟ್ಟು ಬರೋದು. ಸೊ ಹಂಗೆ ಮಾಡ್ತಿದ್ದೆ. ಮತ್ತೆ ಅವ್ರ ಸ್ಕೂಲ್ ಹತ್ರ ಎಲ್ಲ ಹೋಗ್ತಿದ್ದೆ ನಾನು. ಸೊ ಆಮೇಲೆ ಏನಾಯ್ತಂದ್ರೆ ಅವ್ರ ಅಮ್ಮಂಗೆ ಹೇಳ್ಬಿಟ್ಟಿರು ಫ್ರೆಂಡ್ಸ್. ಸೊ ಈ ತರ ನಿಮ್ಮ ಮಗಳು ಕರ್ಕೊಂಡ್ ಬರ್ತಾನೆ ಹಿಂಗೆ ಅಂತ ಅಂದ್ರೆ ಇಬ್ರದ್ದು ಒಂದೇ ಊರೇ ಆದ್ರೆ ಹಿಂಗಂತ ಹೇಳಿದ್ರು. ಸೊ ಅವಾಗ ಅವ್ರ ಅಮ್ಮ ಏನ್ ಮಾಡಿತ್ತೆ, ಎಲ್ಲ ಅಲ್ಲಿ ನಾವು ಅಂದ್ರೆ ನಮ್ಮೂರಿಂದ 1.5 ಕಿಲೋಮೀಟರ್ ದೂರ ಹೋಗ್ಬೇಕು ಫ್ರೆಂಡ್ಸ್ ಸ್ಕೂಲಿಗೆ. ಸೊ ಮಧ್ಯದಲ್ಲೆಲ್ಲ ಫುಲ್ ಒಂಥರ ಹೊಲ ಊರು ಇದಾವೆ. ಅವ್ರ ಅಮ್ಮ ಎಲ್ಲ ಬಚ್ಚಿಕೊಂಡಿದ್ದು ಯಾರು ಹೇಳಿರೋದಕ್ಕೆ. ಸೊ ನೋಡ್ಕೊಂಡ್ಬಿಟ್ಟು ನಾನು ಏನ್ ಮಾಡ್ದೆ, ಬಿಟ್ಟು ಬಂದ್ಬಿಟ್ಟೆ. ಸೊ ಬಿಟ್ಟು ಬಂದ್ಬಿಟ್ಟು ಏನಾಯ್ತು, ಅವ್ರಮ್ಮ ಅಲ್ಲಿಂದ ಬೈಕೊಂಡು ಹಂಗೆ ಹಿಂಗೆ ಅಂತ ಮುಂದೆ ಹಿಂಗೆ ಅಂತ ಏನೋ ಬೈಕೊಂಡು ಬಂದ್ರು. ಸೊ ಅವತ್ತು ಬೆಳಿಗ್ಗೆ ನಾನು ಮತ್ತೆ ಅವ್ರ ಮಂತಕ್ಕೆ ಹೋಗಿದ್ದೆ. ಅವ್ರ ಮಂತಕ್ಕೆ ಹೋಗಿದ್ನ. ಆಮೇಲೆ ಅವ್ರ ಅಮ್ಮ ಹೇಳ್ತು ಇದೇ ಲಾಸ್ಟು ಮತ್ತೆ ಬರ್ಬೇಡ ಹಂಗೆ ಹಿಂಗೆ ಅಂತ ಬೈದ್ರು ಅವ್ರಮ್ಮ ಅವರು. ಸರಿ ಬಿಡು ಏನೋ ಗೊತ್ತಾಗಿದೆ ಅಂತ ಅನ್ಕೊಂಡು ನಾನು ಸರಿ ಅಂತ ಬಂದ್ಬಿಟ್ಟೆ ವಾಪಸ್ಸು. ಸೊ ಅವತ್ತು ಸಂಜೆ ಮತ್ತೆ ಅವಳನ್ನ ಏನಕ್ಕೆ ಇದು ದೇವಸ್ಥಾನಕ್ಕೆ ಬರ್ಕೊಳಕ್ ಕತ್ಲಿಲ್ಲ ಫ್ರೆಂಡ್ಸ್. ಅವಾಗ ನನಗೆ ಒಂಥರ ತುಂಬಾ ಸಂಕಟ ಅಂದ್ರೆ ತುಂಬಾ ಸಂಕಟ ಆಗ್ತಿತ್ತು ಫ್ರೆಂಡ್ಸ್. ಅಯ್ಯೋ ಯಾಕೆ ಬರ್ಲಿಲ್ಲ ಅಂದ್ರೆ ನಂಗೆ ಸಖತ್ತು ಸಂಕಟ ಅಂದ್ರೆ ಸಂಕಟ ಆಗ್ತಿತ್ತು. ಸೊ ಅದರಿಂದ ಅಂದ್ರೆ ಇನ್ನೊಂದು ಹುಡುಗಿ ಇದ್ಲಲ್ಲ, ಅವಳು ನಮ್ಮನೆ ಪಕ್ಕನೇ ಇದ್ದಿದ್ದು ಫ್ರೆಂಡ್ಸ್. ಸೊ ಇವ್ರ ಮನೆಯಿಂದ ಅವ್ರ ಮನೆಗೆ ಓದಕ್ ಹೋಗ್ತಿದ್ಲು. ಸೊ ನಾನೇ ಹೇಳ್ದೆ ಅಲ್ಲೇ ಕುತ್ಕೊಂಡಿದ್ದೆ ದಾರಿಲಿ, ನಮ್ಮ ಬೇಸ್ಮೆಂಟ್ ಇತ್ತು. ಸೊ ಅಲ್ಲಿಂದ ಹೋಗಿ ಅವಳಿಗೆ ಮೆಸೇಜ್ ಮಾಡಿ ಕೇಳು ಹಂಗೆ ಹಿಂಗೆ ಅಂತ ಹೇಳ್ದೆ. ಯಾಕಣ್ಣ ಹಂಗೆ ಹಿಂಗೆ ಅಂತ ಅಂದೆ. ಹೇಳೋಗಿ ಅಂದೆ.
ಸರಿ ಆಯ್ತು ಹೇಳ್ತೀನಿ ಅಂತ ಅಂದು. ಸೊ ಅವಾಗ ಅವಳು ಮೆಸೇಜ್ ಮಾಡಿದ್ಲು. ಸೊ ಆ ಥರ ನಮ್ಮ ಲವ್ ಸ್ಟೋರಿ ಸ್ಟಾರ್ಟ್ ಆಯ್ತು ಫ್ರೆಂಡ್ಸ್. ಆಯ್ತಾ, ಅವಾಗಿಂದ ಇದುವರೆಗೂ ಅಂದರೆ ಎಷ್ಟೋ ಜಗಳಗಳು ಆಡಿದ್ವು, ಎಷ್ಟೋ ಬಿಟ್ಟು ಹೋಗಿ, ಎಷ್ಟು ಏನೇನೋ ಆಗಿ ಎಲ್ಲೆಲ್ಲ ಆಯಿತು. ಸೊ ಇಲ್ಲಿವರೆಗೂ ಜೊತೆಲಿದ್ದು ಫ್ರೆಂಡ್ಸ್. ಸೊ ಇವಾಗ ಅಂದರೆ ನಾನು ಇವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡೋದು. ಸೊ ಅವಳಿಗೆ ಹೇಳಿಲ್ಲ ನಾನು. ನನ್ನ ಪಾಡಿಗೆ ನಾನು ಹಿಂಗೆ ಅಂದರೆ ನನ್ನ ಚಾನಲ್ ಹೋಗಿ ನೋಡಿ ಫ್ರೆಂಡ್ಸ್, ನೀವು ಯಾವ ಥರ ಇದೆ ಅಂತ, ನಾನು ಯಾವ ಥರ ಕಷ್ಟಪಡ್ತೀನಿ, ನಾನು ಯಾವ ಥರ ಕೆಲಸ ಮಾಡ್ತೀನಿ ಅಂತ. ಸೊ ನೋಡಿ ಆಯಿತಾ. ನಾನು ಇವಾಗ ಅಂದರೆ ನಾನು ಮಾಮೂಲಿ ಕೆಲಸ ಮಾಡ್ಕೊಂಡು ವಿಡಿಯೋ ಎಲ್ಲ ಮಾಡಿ ಹಿಂಗೆ ಮಾಮೂಲಿ ನನ್ನ ಪಾಡಿಗೆ ನಾನು ಮಾಡ್ಕೊಂಡು ಹೋಗ್ತಿದ್ದೆ. ಸೊ ಅವಳಿಗೇನು ಹೇಳಿರಲಿಲ್ಲ. ಸೊ ಇವಾಗ ಏನಪ್ಪ ಅಂತಿದ್ದಾಳೆ ಅಂದರೆ ಅವಳು ಹಂಗೆ ಹಿಂಗೆ ಮನೇಲಿ ಒಪ್ತಿಲ್ಲ, ಹಂಗೆ ಹಿಂಗೆ ಬೇಡ ಅಂತಿದ್ದಾರೆ, ಹಂಗೆ ಹಿಂಗೆ ಮನೇಲಿ ಒಪ್ಪಲ್ಲ, ಬೇಡ ಅದು ಇದು ಅಂತ ಏನೇನೋ ಹೇಳ್ತಿದ್ದಾಳೆ ಫ್ರೆಂಡ್ಸ್. ನನಗೆ ಸಖತ್ತು ಭಯ ಆಗ್ತಿದೆ. ನನಗೆ ಒಂಥರ ಮನ್ಸಿಗೆ ತುಂಬ ನೋಡ್ತಿದ್ದೆ ಫ್ರೆಂಡ್ಸ್. 6 ವರ್ಷದಿಂದ ಲವ್ ಅಂದರೆ ಸುಮ್ಮನೆ ಫ್ರೆಂಡ್ಸ್. ಸೊ ಇವಾಗ ಅವಳು ಆ ಥರ ಆಡ್ತಿದ್ದಾಳೆ. ಸೊ ಏನಾಗುತ್ತೆ ಏನೋ ಗೊತ್ತಿಲ್ಲ. ಸೊ ಇರ್ತೀನಿ ಇರಲ್ಲ ಗೊತ್ತಿಲ್ಲ. ಸೊ ಫ್ರೆಂಡ್ಸ್ ಮತ್ತೆ ಇನ್ನೇನಂದರೆ ಅವಳು ಈಗ ಅಂದರೆ ಇನ್ನೂ ಬ್ರೇಕಪ್ ಒಂದು ರೇಂಜಲ್ಲಿ ಆಗಿಲ್ಲ. ಅಂದರೆ ಈಗ ಹಂಗೆ ಜಗಳ ಆಡ್ತಿದ್ದೀವಿ ಫ್ರೆಂಡ್ಸ್. ಯಾಕೆ ಏನಾಯ್ತು ಹೇಳು, ಯಾಕೆ ಏನು ಮ್ಯಾಟ್ರು, ಹಂಗೆ ಹಿಂಗೆ ಅಂತ ಹೇಳ್ತಿದ್ದೀನಿ. ಸೊ ಅದರಿಂದ ಅವಳು ಏನು ಹೇಳ್ತಿದ್ದಾಳೆ ಅಂದರೆ ಗೊತ್ತಿಲ್ಲ ಅಷ್ಟೇ, ನಮ್ಮ ಮನೇಲಿ ಒಪ್ಪಲ್ಲ, ಏನಿಲ್ಲ, ಬೇಡ ಬಿಟ್ಬಿಡು, ಹಂಗೆ ಹಿಂಗೆ ನೀನು ನೋಡ್ರೆ ಹಂಗಿದ್ಯಾ, ನಾನೇನೋ ನಿಮ್ಮ ಮುಂದಕ್ಕೆ ಏನಾದ್ರು ಮಾಡಿ ಚೆನ್ನಾಗಿ ಆಗ್ತೀಯ ಅಂತ ಅಂದ್ಕೊಂಡು ಲವ್ ಮಾಡಿದೆ, ನೀನೇನೋ ಆಗಿಲ್ಲ, ಹಿಂಗೆ ಇದೆಯಾ. ಸೊ ಹಿಂಗೆ ಅಂತ ಹೇಳ್ತಿದ್ದಾಳೆ ಫ್ರೆಂಡ್ಸ್. ಸೊ ನನಗೆ ನೆನ್ಸ್ಕೊಂಡ್ರೆ ಒಂಥರ ಆಗ್ತಿದೆ ಫ್ರೆಂಡ್ಸ್, ಏನು ಮಾಡೋಣ. ಸೊ ಈಗ ಅದಕ್ಕೆ ನನಗೇನು ಮಾತುಗಳೇ ಬರ್ತಿಲ್ಲ ಫ್ರೆಂಡ್ಸ್. ಸೊ ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನಿಮ್ಮ ಲೈಫಲ್ಲಿ ಏನಾದ್ರು ಈ ಥರ ಆಗಿದ್ರೆ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ಸೊ ಇಬ್ಬರು ಹಂಚ್ಕೊಂಡು ಒಬ್ರಿಗೊಬ್ರು ಸಪೋರ್ಟ್ ಮಾಡೋಣ ಫ್ರೆಂಡ್ಸ್. ಸೊ ಇನ್ನು ಮುಂದೆ ಅವಳು ಇವಾಗ ಮದುವೆ ಆಗ್ತಾಳ ಇಲ್ವಾ, ಯಾವ ಥರ ತಿಳ್ಕೊಬೇಕಂದ್ರೆ ಫ್ರೆಂಡ್ಸ್ ಸೊ ಸಬ್ಸ್ಕ್ರೈಬ್ ಮಾಡಿ. ಸೊ ಮುಂದೆ ಇನ್ನು ನೆಕ್ಸ್ಟ್ ಪಾರ್ಟಲ್ಲಿ ಇರ್ತೀನಿ ಫ್ರೆಂಡ್ಸ್. ಸೊ ಇವಾಗ ಇಷ್ಟೇ. ಸೊ ಯಾಕೆಂದರೆ ಏನಾದ್ರ ನೆಟ್ಟು ಗಿಟ್ಟು ಪಿ ಸಿ ಏನಿಲ್ಲ. ಸೊ ಅದರಿಂದ ಅಪ್ಲೋಡ್ ಮಾಡೋದೆಲ್ಲ ತುಂಬ ಕಷ್ಟ ಫ್ರೆಂಡ್ಸ್. ಎಡಿಟ್ ಮಾಡೋಕ್ಕೆಲ್ಲ ನಂದು ಯಾವುದೋ ಒಂದು ಫೋನ್ ಇದೆ ಅಷ್ಟೇ, 20,000 ರೂಪಾಯಿದು. ಸೊ ಅದರಲ್ಲಿ ಪ್ರತಿಯೊಂದು ಮಾಡ್ತಿದ್ದೀನಿ. ಸೊ ನನಗೆ ಒಂಥರ ಮಾತಾಡೋಕೆ ಆಗ್ತಿಲ್ಲ ಫ್ರೆಂಡ್ಸ್. ಅದೆಲ್ಲ ಸಖತ್ತು ಒಂಥರ ಕಿವುಚಿದಂಗೆ ಆಗ್ತಿದೆ. ಸೊ ಅದರಿಂದ ಸಿಗೋಣ ಇನ್ನೊಂದು ವ್ಲಾಗಲ್ಲಿ. ಸೊ ಅಲ್ಲಿಂದ ಬೈ ಗೈಸ್.